ನಮಸ್ಕಾರ. ಮಹಾಭಾರತ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸ್ಮಿತಾ ರಂಗನಾಥ್. ನನ್ನ ಜೊತೆಯಲ್ಲಿದ್ದಾರೆ ನನ್ನ ಕಲೀಗ್ ನಾಗೇಂದ್ರ ಬಾಬು. ಪಂಚ ಗ್ಯಾರಂಟಿಗಳ ಭರವಸೆಯ ಆಸರೆಯ ಮೇಲೆ ಸುಭದ್ರ ಸರ್ಕಾರವನ್ನ ರಚನೆ ಮಾಡಿತು ಕಾಂಗ್ರೆಸ್ ಪಾಳೆಯ. ಚುನಾವಣೆ ಮುಗಿದ ಮೇಲೆ ಅಧಿಕಾರಕ್ಕೇರಿದ ಮೇಲೆ ಪಂಚ ಗ್ಯಾರಂಟಿಗಳನ್ನ ಕೂಡ ಅನುಷ್ಠಾನ ಮಾಡಿದ್ರು. ನಾವು ಗೆದ್ವಿ ಅಂತ ಹೇಳಿ ಘೋಷಣೆಗಳನ್ನ ಕೂಡ ಕೂಗಿದ್ರು. ಆದ್ರೆ ಅದಕ್ಕೆ ಪಕ್ಕದಲ್ಲೇ ಶುರುವಾಯಿತು ಬೆಲೆ ಏರಿಕೆ ಅನ್ನೋ ಕೂಗು ಕೂಡ. ಹಾಲಿನಿಂದ ಹಿಡಿದು ಆಲ್ಕೋಹಾಲ್ ವರೆಗೂ, ಪೆಟ್ರೋಲ್ ಡೀಸೆಲ್ನಿಂದ ಹಿಡಿದು ಟೋಲ್ ಗೇಟ್ನ ದರದವರೆಗೂ ಕೂಡ ಎಲ್ಲವೂ ದುಬಾರಿ. ಅಲ್ಲಿಗೆ ಈ ಕೈಯಿಂದ ಗ್ಯಾರಂಟಿ ಅಂತ ದುಡ್ಡು ಕೊಟ್ಟು ಮತ್ತೊಂದು ಕೈಯಿಂದ ದುಡ್ಡನ್ನ ಕಿತ್ಕೊಳ್ತಿದ್ಯಾ ಸರ್ಕಾರ ಅನ್ನೋ ಗಂಭೀರ ಆರೋಪ. ಇದಕ್ಕೆ ಉತ್ತರ ಕೊಡಬೇಕಾಗಿದ್ದ ಸರ್ಕಾರದ ಪ್ರತಿನಿಧಿಗಳು ಒಂದ್ ಕಡೆ ಭ್ರಷ್ಟಾಚಾರದ ಆರೋಪ, ಮತ್ತೊಂದು ಕಡೆ ಕುರ್ಚಿ ಕದನ. ಇದೆಲ್ಲದರ ನಡುವೆ ಜನಸಾಮಾನ್ಯರ ಕೂಗನ್ನ ಕೇಳಿಸ್ಕೊಳ್ಳೋದನ್ನ ಕೂಡ ಮರ್ತು ಬಿಟ್ರ ಕೈಪಾಳ್ಯದ ನಾಯಕರು ಅನ್ನೋ ಅನುಮಾನ. ಹೀಗಾಗಿ ಜನರ ಧ್ವನಿಯನ್ನ ಮತ್ತೊಮ್ಮೆ ಜನನಾಯಕರಿಗೆ ತಲುಪಿಸುವ ಭಾಗವಾಗಿ ಇವತ್ತಿನ ಮಹಾಭಾರತದ ವಾರಾಂತ್ಯದ ಮಹಾ ಸಂಚಿಕೆಯನ್ನ ಜನರಿಗೋಸ್ಕರ, ಜನರ ಧ್ವನಿಯನ್ನ ಆಳುವ ಪಕ್ಷಕ್ಕೆ ತಲುಪೋಕೋಸ್ಕರ ಡೆಡಿಕೇಟ್ ಮಾಡಿದೀವಿ. ಇವತ್ತಿನ ಚರ್ಚಾ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇರುವ 4 ಪಕ್ಷದ ವಕ್ತಾರರನ್ನ ಬರಮಾಡ್ಕೊಳ್ಳೋಣ. ಬಿಜೆಪಿ ವಕ್ತಾರರಾದ ಅಶೋಕ್ ಗೌಡ್ರು, ಹಾಗೆ ಜೆಡಿಎಸ್ ಪಕ್ಷದ ವಕ್ತಾರರಾದ ಅಶ್ವಿನ್ ಅವರು, ಹಾಗೆ ಕಾಂಗ್ರೆಸ್ ಪಕ್ಷದ ವಕ್ತಾರರಾದ ಅಬ್ದುಲ್ ಮುನೀರ್ ಅವರು, ಆಮ್ ಆದ್ಮಿ ಪಕ್ಷದ ವಕ್ತಾರರಾದ ಉಷಾ ಅವರು. ಎಲ್ರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ನಮ್ಮ ಆಡಿಯನ್ಸ್ಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರಮುಖವಾಗಿ ಪಂಚ ಗ್ಯಾರಂಟಿಗಳು ನಾಗೇಂದ್ರ, ಪಂಚ ಗ್ಯಾರಂಟಿಗಳ ಕಥೆ ಈಗ ಯಾವ ರೀತಿ ಇದೆ? ಒಂದ್ ಕಡೆ ಗ್ಯಾರಂಟಿ, ಮತ್ತೊಂದು ಕಡೆಯಲ್ಲಿ ಅದಕ್ಕೆ ಪರ್ಯಾಯವಾಗಿ ಬೆಲೆ ಏರಿಕೆ ಯಾವ ರೀತಿ ಆಗ್ತಾ ಇದೆ? ಒಂದೊಂದೇ ಗ್ಯಾರಂಟಿಗಳನ್ನ ನಾವು ಮೌಲ್ಯಮಾಪನ ಮಾಡ್ತಾ ಹೋಗೋಣ. ಮೊದಲನೇದಾಗಿ ಶಕ್ತಿ ಯೋಜನೆ. ಶಕ್ತಿ ಯೋಜನೆಯಲ್ಲಿ ಫ್ರೀ ಬಸ್ ಪ್ರಯಾಣ, ಕರ್ನಾಟಕದ ಉದ್ದಗಲಕ್ಕೂ ಕೂಡ ಮಹಿಳೆಯರು ಉಚಿತವಾಗಿ ಬಸ್ನಲ್ಲಿ ಪ್ರಯಾಣ ಮಾಡಬಹುದು ಅಂತ ಹೇಳಿ ಸರ್ಕಾರ ಘೋಷಣೆ ಮಾಡ್ತು. ಅದನ್ನ ಅನುಷ್ಠಾನಕ್ಕೆ ಕೂಡ ತಂತು. ಆದ್ರೆ ಅದರ ಜೊತೆಯಲ್ಲೇ ಆಯ್ತು ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ. ಪೆಟ್ರೋಲ್ ಹಾಗೆ ಡೀಸೆಲ್ನ ಬೆಲೆಯಲ್ಲಿ 3-3.5 ರೂಪಾಯಿ ಏರಿಕೆ ಮಾಡಿರೋದು. ಈ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಆಗ್ದಂಗೆ ಟ್ಯಾಕ್ಸಿ, ಆಟೋ ಎಲ್ಲ ಕಡೆಯಿಂದಲೂ ಕೂಡ ರೇಟ್ಗಳು ಜಾಸ್ತಿ ಆಗ್ತಾ ಇದೆ. ಸೊ ಹಿಂಗೆ ಕೊಟ್ಟು ಹಿಂಗೆ ಕಿತ್ಕೊಳ್ಳೋದು ಅಂತಂದ್ರೆ ದುಬಾರಿ ಆಗ್ತಿರೋದ್ರಿಂದ ನಮ್ಮ ದಿನ ಬಳಕೆಯ ವಸ್ತುಗಳ ಬೆಲೆಯಲ್ಲೂ ಕೂಡ ಏರಿಕೆ ಆಗ್ತಾ ಇದೆ. ಹೀಗಾಗೇನೆ ಅಶೋಕ್ ಗೌಡ್ರೆ ಒಂದ್ ಕೈಯಿಂದ ಕೊಟ್ಟು ಮತ್ತೊಂದ್ ಕೈಯಿಂದ ಕಿತ್ಕೊಂಡ್ರು. ಹಾಗಾಯ್ತಾ ಪರಿಸ್ಥಿತಿ? ಫ್ರೀಯಾಗಿ ಓಡಾಡಿ ಬಸ್ನಲ್ಲಿ, ಆದ್ರೆ ಪೆಟ್ರೋಲ್ ಡೀಸೆಲ್ ಬೆಲೆ ಜಾಸ್ತಿ. ಈ ಪೆಟ್ರೋಲ್ ಡೀಸೆಲ್ ಬೆಲೆ ಕೇವಲ ಗಂಡಸರಿಗೆ ಮಾತ್ರ ಬೀಳ್ತಾ ಇಲ್ಲ ಹೊರೆ, ಅಂದರೆ ಬಸ್ಸಲ್ಲಿ ಹೋಗೋಂಥ ಗಂಡಸರಿಗೆ ಮಾತ್ರ ಅಲ್ಲ. ಹೆಣ್ಮಕ್ಳು ಯಾರಾದರೂ ಒಂದು ಸಣ್ಣದಾಗಿ ಇಲ್ಲ ಪಕ್ಕದ ಅಂಗಡಿಗೆ ಹೋಗಿ ಬರೋಣ ಅಂತಂದರೆ, ಅಥವಾ ಬಸ್ನ ನಾವು ಎಲ್ಲ ಒಂದು ಕಡೆ ಹೋಗಿ ಇಟ್ಕೊಬೇಕಲ್ಲ, ಅಲ್ಲಿ ಹೋಗಿ ಒಂದು 2 ವೀಲರ್ನ ನಿಲ್ಲಿಸ್ಬಿಟ್ಟು ಹೋಗಬೇಕು ಅಂತಂದ್ರೂ ಸಹ ಅಲ್ಲಿ ಆ 2 ವೀಲರ್ನ ತೆಗೆದುಕೊಳ್ಳಿಕ್ಕೂ ಸಹ ಮೋಟರ್ ವೆಹಿಕಲ್ ಟ್ಯಾಕ್ಸ್ ಜಾಸ್ತಿ ಆಗಿದೆ, ಮತ್ತು 2 ವೀಲರ್ನಲ್ಲಿ ಪೆಟ್ರೋಲ್ ಹಾಕ್ಸ್ಲಿಕ್ಕೂ ಸಹ ಜಾಸ್ತಿ ಆಗಿದೆ. ಬೇಡಪ್ಪ ನಾನು ಎಲೆಕ್ಟ್ರಿಕಲ್ ವೆಹಿಕಲ್ ತಗೊಳ್ತೀನಿ ಅಂತಂದರೆ ಲೈಫ್ ಟೈಮ್ ಟ್ಯಾಕ್ಸ್ನ ಫಸ್ಟ್ ಟೈಮ್ ಇನ್ ಕರ್ನಾಟಕ ಎಲೆಕ್ಟ್ರಿಕಲ್ ವೆಹಿಕಲ್ ಮೇಲೆ ಇಂಟ್ರೊಡ್ಯೂಸ್ ಮಾಡಲಾಗಿದೆ. ಅಂದರೆ ಮಹಿಳೆಯರಿಗೆ ಇದರಿಂದ ಅತ್ಯಂತ ಅವರ ಪರ್ಸ್ಗೆ ಕತ್ರಿ ಆಗ್ತಂಥ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ. ಇನ್ನು ಮಕ್ಕಳು ಶಕ್ತಿ ಯೋಜನೆ ಕೊಟ್ರಿ, ಇವರ ದೇವಸ್ಥಾನಕ್ಕೆ ಹೋಗ್ತಾವ್ರೆ ಅಂತ ಹೇಳ್ತಾರೆ. ಎಷ್ಟು ಜನ ದೇವಸ್ಥಾನಕ್ಕೆ ಹೋದ್ರು ಇಲ್ಲೋ ಅದು ಬೇರೆ ವಿಚಾರ. ಆದರೆ ಬಸ್ಸು ನಮ್ಮಲ್ಲಿ ಇರ್ತಕ್ಕಂಥದ್ದು 23,500 ರೂಟ್ಸ್ ಇತ್ತು. ಅದರಲ್ಲಿ 21,800 ಬಸ್ಸಸ್ಸು ಓಡ್ತಾ ಇತ್ತು. ಇವತ್ತು ಓಡ್ತಾ ಇರ್ತಕ್ಕಂಥದ್ದು 19,200. ಅಂದರೆ ಕೆಟ್ಟ ಯಾವ್ದು ಬಸ್ಸುಗಳು ನಿಂತಿವೆ, ರಿಪೇರಿ ಮಾಡ್ಸೋಕೆ ಯಾವ್ದು ಸರ್ಕಾರದಲ್ಲಿ ದುಡ್ಡಿಲ್ಲ, ಅಂತಹ ಸರ್ಕಾರ ಇವತ್ತು ಯಾವುದೇ ಹೊಸ ಬಸ್ಸುಗಳನ್ನ ಕೊಳ್ಳಲಿಕ್ಕೆ ಅವ್ರ ಕೈಲಾಗಲಿಲ್ಲ. ಅಂದರೆ ವಿದ್ಯಾರ್ಥಿಗಳೇನಿದ್ದಾರೆ, ಬಸ್ ಪಾಸ್ನ ಪಡ್ಕೊಂಡಿದ್ದಂಥ ವಿದ್ಯಾರ್ಥಿಗಳು, ಅವರು ಇವತ್ತು 2 ವೀಲರಲ್ಲಿ ಹೋಗ್ತಕ್ಕಂತಹ ಪರಿಸ್ಥಿತಿನ ನೀವು ತಂದಿದ್ದೀರಾ, ಮತ್ತು ಅವ್ರಿಗೆ ಬರದ ದಾರೆಯನ್ನು ನೀವು ವಿದ್ಯಾರ್ಥಿಗಳ ಮೇಲೆ ಏರಿದ್ದೀರ. ಅದಾದಮೇಲೆ ನನ್ನ ರೈತ ಬಂಧುಗಳಿಗೆ ನೀವು ಪಾಪ ಪೇಟೆಗೆ ಹೋಗಿ ಬೂಸ ಹಿಂಡಿ ತರೋಣ ಅಂತಂದರೆ ಆತ 2 ವೀಲರಲ್ಲಿ ಹೋದರೆ ಪೆಟ್ರೋಲ್ ಜಾಸ್ತಿ, ಬಸ್ಸಲ್ಲಿ ಹೋಗ್ತಾ ಅಂದರೆ ಬಸ್ನ ಬೆಲೆ ಜಾಸ್ತಿ. ಅಂದರೆ ಈ ರೀತಿ ಮಾಡಿ ನನ್ನ ರೈತ ಬಂಧುಗಳು, ಆಮೇಲೆ ಜೊತೆಗೆ ಇನ್ನೂ ಒಂದೆರಡು ರೈತ ಬಂಧುಗಳಿಗೆ ನಾನು ಇದಕ್ಕೆ ಶಕ್ತಿ ಯೋಜನೆಗೆ ಸಂಬಂಧಪಟ್ಟಿಲ್ಲ, ಬಟ್ ಆದರೆ ಈಗ ಮಳೆಗಾಲದಲ್ಲಿ ಅವ್ರೇನಾದ್ರೂ ಅವರ ಕರೆಂಟ್ ಹೋಗುತ್ತಲ್ಲ, ಕರೆಂಟ್ ಹೋದಾಗ ಅವ್ರೇನಾದ್ರು ಡೀಸೆಲ್ ಜನರೇಟರ್ ಏನಾದ್ರು ಓಡಿಸ್ಬೇಕು ಅಂದರೆ ಆವತ್ತು ಪೆಟ್ರೋಲ್ ಡೀಸೆಲ್ನ ಅವ್ರಿಗೆ ಈಗಾಗಲೇ ದುಬಾರಿ ಆಗಿರೋದ್ರಿಂದ ಅದು ಸಹ ಸಮಸ್ಯೆ ಆಗುತ್ತೆ. ಅಶ್ವಿನ್ ಅವರೇ, ಬಟ್ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಮಾಡ್ಕೊಂಡಿದ್ದಕ್ಕೆ ಸರ್ಕಾರ ಸಮರ್ಥನೆ. ಸಿದ್ದರಾಮಯ್ಯ ಅವರೇ ಹೇಳಿದ್ರು, ಅಕ್ಕಪಕ್ಕದ ರಾಜ್ಯಗಳಿಗೆ ಕಂಪೇರ್ ಮಾಡಿದ್ರೆ ನಮ್ಮಲ್ಲಿ ಕಮ್ಮಿ ಇದೆ, ಕಡಿಮೆ ಮಾಡಬೇಕಾಗಿರೋದು ಕೇಂದ್ರ ಸರ್ಕಾರದ ಜವಾಬ್ದಾರಿ, ನಮ್ದಲ್ಲ. ಕಾಂಗ್ರೆಸ್ ಸರ್ಕಾರದ ಭಾಗವಾಗಿರುವಂಥ ಸಚಿವರುಗಳಾಗಿರಲಿ, ಶಾಸಕರು ಅದನ್ನ ಸಮರ್ಥಿಸ್ಕೊಂಡಿಲ್ಲ. ಅವರು ಕಳೆದ 1 ವರ್ಷದಿಂದ ಸರ್ಕಾರಕ್ಕೆ ಕಿವಿಂಡ ಕೆಲಸ ಮಾಡ್ತಿದ್ದಾರೆ. ನನ್ನ ಕ್ಷೇತ್ರ ಅಭಿವೃದ್ಧಿ ಆಗಿಲ್ಲ, ನನ್ನ ಕ್ಷೇತ್ರದ ಪ್ರಾಥಮಿಕ ಪಾಠಶಾಲೆಗಳಿರ್ಬೋದು, ಸಮುದಾಯ ಕೇಂದ್ರಗಳಿರ್ಬೋದು, ಆರೋಗ್ಯ ವ್ಯವಸ್ಥೆ, ನೀರಾವರಿ ವ್ಯವಸ್ಥೆ ಎಲ್ಲ ಹಾಳಾಗಿದೆ, ಅಭಿವೃದ್ಧಿಗೆ ಹಣ ಇಲ್ಲ. ಏನಕ್ಕೆ ಅಂದರೆ
ಈ ಗ್ಯಾರಂಟಿ ಯೋಜನೆಯಿಂದ 135 ಗೆದ್ವಿ ಅಂತ ಕಾಂಗ್ರೆಸ್ ಅವ್ರು ಖುಷಿ ಇದ್ರು. ಇದೇ ಗ್ಯಾರಂಟಿ ಯೋಜನೆಯಿಂದ ಮುಂಬರುವ ನೆಕ್ಸ್ಟ್ ಎಲೆಕ್ಷನ್ನಲ್ಲಿ ನಾವು ಹೇಗೆ ಸೋಲ್ಬೋದು ಅಂತ ನಾವು ವಿರೋಧ ಪಕ್ಷದವರಲ್ಲ, ಕಾಂಗ್ರೆಸ್ ಅವರೇ ಸ್ಕೆಚ್ ಹಾಕೊಂಡಿದ್ದಾರೆ ನಾವು ಹೇಗೆ ಸೋಲ್ಬೋದು. ಉದಾಹರಣೆ, ಏಕೆಂದರೆ ರಾಜ್ಯದ ಏನು ಬಜೆಟ್ ಇದೆ 1/6 ಏನು ಗ್ಯಾರಂಟಿಗಳಿಗೆ ಹೋಗ್ತಿದೆ. ಇನ್ನು ಉಳಿದದ್ರಲ್ಲಿ ಸರ್ಕಾರಿ ನೌಕರಿಗೆ ಸ್ಯಾಲ್ರಿ ಕೊಡಬೇಕು, ಪಿಂಚಣಿ, ಸಾಮಾಜಿಕ ಭದ್ರತೆ, ಇವಕ್ಕೆಲ್ಲ ಹಣ ಹೊಂದಿಸಿ ಇವರು ಗ್ಯಾರಂಟಿನ ಫ್ರೀಯಾಗಿ ಕೊಡ್ತೀವಿ. ಫ್ರೀ ಇವತ್ತು ಮಹಿಳೆಯರಿಗೆ ಸಿಗಬೇಕು. ಯಾರಿಗೆ ಸಿಗಬೇಕು? ಹಳ್ಳಿಗಳಲ್ಲಿ ಕೆಲಸ ಮಾಡಿಕೊಂಡು ಕೂಲಿ ಕೆಲಸ ಮಾಡ್ತಿದ್ದವರು ಹೋಬಳಿ ಮಟ್ಟಕ್ಕೋ, ಗ್ರಾಮ ಪಂಚಾಯತಿ ಮಟ್ಟಕ್ಕೋ, ತಾಲೂಕು ಮಟ್ಟಕ್ಕೋ, ಸಂತೆಗೆ ಹೋಗ್ಲಿ, ಯಾವುದೋ ಅವ್ರ ಕೆಲಸಗಳಿಗೆ ಹೋಗ್ಲಿಕ್ಕೆ ಕೊಡಿ ಅವ್ರಿಗೆ. ನನ್ನ ಸ್ನೇಹಿತ 2 ರಿಂದ 3 ವರ್ಷ ಲಂಡನ್ನಲ್ಲಿದ್ದ, ಲಕ್ಷಾಂತರ ರೂಪಾಯಿ ಸಂಬಳ ದುಡಿತಿದ್ದ. ಅವ್ರ ತಂದೆ ತಾಯಿನೂ ಗ್ಯಾರಂಟಿದು ಫಲಾನುಭವಿಗಳು. ಅಂದ್ರೆ ಅರ್ಥ ಏನಂದ್ರೆ, ಗ್ಯಾರಂಟಿ ಯೋಜನೆಗಳನ್ನ ಕೊಡಿ, ಶಕ್ತಿ ಯೋಜನೆ ಕೊಡಿ ಖಂಡಿತವಾಗ್ಲು. ಇನ್ನೂ ಎಷ್ಟು ವರ್ಷ ಆಗುತ್ತೆ, ನೆಕ್ಸ್ಟ್ ಯಾವ ಸರ್ಕಾರ ಬರುತ್ತೆ ಕೊಡಿ. ರೈಟ್, ಉಳ್ಳವರ್ಗ್ ಬೇಡ, ಯಾರಿಗಾದ್ರೂ ಅವಶ್ಯಕತೆ ಇದೆ ಶಕ್ತಿ ಯೋಜನೆ ಕೊಡಿ. ಯಾಕೆಂತಂದ್ರೆ ಹೇಳ್ತೀನಿ, ಕೆಲವು ಮಹಿಳೆಯರುಗಳು ನಮ್ಗೆ ಹಿಂಸೆ ಆಗ್ತಿದೆ ಬಸ್ಸಲ್ಲಿ ಹೋಗ್ಲಿಕ್ಕೆ, ನಾನು ಕಾಸು ಕೊಟ್ಟು ಹೋಗ್ತೀನಿ, ನಾನೇನಕ್ಕೆ ಫ್ರೀಯಾಗಿ ಓಡಾಡ್ಬೇಕು ಅಂತ ಕೆಲವು ಮಹಿಳೆಯರು ಅದನ್ನೇ ಹೇಳ್ತಿದ್ದೀನಿ. ಇವತ್ತು ಗ್ಯಾರಂಟಿ ಶಕ್ತಿ ಯೋಜನೆಯ ಫಲಾನುಭವಿಗಳನ್ನ ಹುಡುಕಿ ಅಂತ ಯಾರಿಗೆ ಮಹಿಳೆಯರಿಗೆ ನಿಜವಾಗ್ಲೂ ಕಷ್ಟ ಇದೆ, ಆ ತಾಲೂಕು ಕೇಂದ್ರ ಇರ್ಬೋದು, ಇಲ್ಲೇನೋ ಗಾರ್ಮೆಂಟ್ಸ್ ಇಂದ ಅವ್ರ ಮನೆಗೆ ಹೋಗ್ಲಿಕ್ಕೆ ಕಷ್ಟ ಇದೆ, ಖಂಡಿತ ಕೊಡಿ. ನೀವು ಎಲ್ಲ ಲಕ್ಷಾಂತರ ರೂಪಾಯಿ ದುಡಿಯಂತ ಫ್ಯಾಮಿಲಿಗೂ ನೀವು ಕೊಟ್ರೆ ಇದು ಹೇಗಾಗುತ್ತೆ ಅಂದ್ರೆ ಹುಚ್ಚನ್ ಮದ್ವೆಲಿ ಉಂಡವನ್ ಜನ. ಯಾಕೆಂದ್ರೆ ಉಷಾ ಅವರೇ, ಹೆಚ್ಚುವರಿಯಾಗಿ ಬಸ್ ಬಿಡ್ಲಿಲ್ಲ, ಪ್ರಯಾಣಿಕರ ಸಂಖ್ಯೆ ಅಥವಾ ಟ್ರಿಪ್ಗಳ ಸಂಖ್ಯೆ ಜಾಸ್ತಿ ಆಯ್ತು, ಆದ್ರೆ ಅದಕ್ಕೆ ಪರ್ಯಾಯವಾಗಿ ಮಾಡಬೇಕಾದ ಅರೇಂಜ್ಮೆಂಟ್ಸ್ ಆಗಿಲ್ಲ. ಎಷ್ಟೋ ಬಸ್ಗಳು ಗುಜರಿ ಬಸ್ಗಳಾಗಿ ನಿಂತಿದೆ, ಅದನ್ನ ರಿಪೇರ್ ಮಾಡಿಸ್ಲಿಕ್ಕೆ ಸರ್ಕಾರದ ಬಳಿಯಲ್ಲಿ ಇಲಾಖೆಯಲ್ಲಿ ದುಡ್ಡಿಲ್ಲ. ಇಂಥ ಅಪವಾದ ಕೂಡ ಇದ್ದೇ ಇದೆ. ಅಂದ್ರೆ ಫ್ರೀಯಾಗಿ ಮಹಿಳೆಯರಿಗೆ ಹೋಗಿ ಅನ್ನೋದು, ಹೋಗ್ತಿರೋ ಬಸ್ನ ಸ್ಥಿತಿಗತಿ ಹೇಗಿದೆ ಅನ್ನೋದನ್ನ ಚೆಕ್ ಮಾಡ್ಕೊಳ್ದೆ. ಮೊದಲನೇದಾಗಿ ನಾನು ಹೇಳೋದು, ಗ್ಯಾರಂಟಿಗಳಿಗೆ ನೀವು ದಯವಿಟ್ಟು ಬೆಲೆ ಏರಿಕೆನ ಎರಡು ಲಿಂಕ್ ಮಾಡಬೇಡಿ. ಯಾಕೆ ಅಂತ ಹೇಳಿದ್ರೆ ಗ್ಯಾರಂಟಿಗಳು ಬಂದು ನಮ್ಮ ಒಂದು ಜನರಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಕೊಡುವಂತಹ ಒಂದು ಭದ್ರತೆ. ಸೊ ಗ್ಯಾರಂಟಿಗಳಿಗೋಸ್ಕರ ಬೆಲೆ ಏರಿಕೆ ಮಾಡ್ತಿದ್ದಾರೆ ಅನ್ನೋದು ಹೇಳ್ತಿರುವಂತಹ ಕಾಂಗ್ರೆಸ್ ಸರ್ಕಾರ ಆಗಿರ್ಬೋದು ಅಥವಾ ಬಿಜೆಪಿ ಯಾರೇ ಆಗಿದ್ರಿ, ಅದು ತಪ್ಪು. ಯಾಕೆ ಅಂತ ಹೇಳಿದ್ರೆ ನಮಗೆ ಗ್ಯಾರಂಟಿಗಳಿಗೆ ಬೇಕಾಗಿರೋದು ಸರಿ ಸುಮಾರು 50,000 ಕೋಟಿ, ಆದ್ರೆ ಇವರು ಹೆಚ್ಚು ಸಾಲ ಮಾಡ್ತಿರೋದು 1,80,000 ಕೋಟಿಯಷ್ಟು 2 ಬಜೆಟ್ ಅಲ್ಲೂ ಮೀರ್ ಬಿಟ್ಟಿದೆ. ಸೊ ಇವರ ಒಂದು ಭ್ರಷ್ಟಾಚಾರ, ಇವರಿಗೆ ಹಾಕೊಳ್ಳಿಕ್ಕೆ ಜೋಬಿಗೆ ಬೇಕಾಗುವಂತ ಹಣವನ್ನ ಇವರು ದೋಚೋದಿಕ್ಕೆ ಬೆಲೆ ಏರಿಕೆ ಮಾಡ್ತಿದ್ದಾರೆ. ನಾವು ಸರ್ಕಾರ ಆಮ್ ಆದ್ಮಿ ಪಾರ್ಟಿ ನಡೆಸಿದೆ ಡೆಲ್ಲಿಯಲ್ಲಿ, ಅಲ್ಲೂ ಸಹ ನಾವು ಎಲ್ಲ ಗ್ಯಾರಂಟಿಗಳನ್ನ ಕೊಟ್ಟಿದ್ದೀವಿ, ಆದ್ರೆ ಯಾವುದೇ ರೀತಿ ಟ್ಯಾಕ್ಸ್ ಗಳನ್ನ ನಾವು ಹೆಚ್ಚು ಮಾಡಿಲ್ಲ. ಸರ್ಕಾರದ ಅವಧಿಯಲ್ಲಿ ಎಲ್ಲೂ ಹೆಚ್ಚು ಮಾಡಿಲ್ಲ. ಪಂಜಾಬ್ ಆಗಿರ್ಬೋದು, ಡೆಲ್ಲಿ ಆಗಿರ್ಬೋದು, ಬಹಳ ವಿಭಿನ್ನ ರೀತಿಗಳಲ್ಲಿ ಗ್ಯಾರಂಟಿಗಳನ್ನ ಕೊಡ್ತಾ ಯಾವ ರೀತಿ ಮಿಕ್ಕಿದ ಆಲ್ಟರ್ನೇಟಿವ್ ಸೋರ್ಸಸ್ ಅನ್ನ ಮಾಡುವಂತಹ ಬಹಳಷ್ಟು ಸೋರ್ಸಸ್ಗಳಿದ್ದಾವೆ. ವಿಶೇಷವಾಗಿ ಈ ಶಕ್ತಿ ಯೋಜನೆ ಅಂತ ಬಂದಾಗ ಕಳೆದ ಸರ್ಕಾರದಲ್ಲಿ ಉದಾಹರಣೆಗೆ ಓಲ್ವೋ ಬಸ್ಗಳನ್ನ ಸುಮಾರು 780 ಓಲ್ವೋ ಬಸ್ಗಳನ್ನ ಕೊನೆ ಹಂತದಲ್ಲಿ ಪರ್ಚೇಸ್ ಮಾಡಿ, ಇವತ್ತಿಗೂ ಅದು ಹಾಗೆ ಬಿದ್ದಿದೆ. ನಾ ಹೇಳೋದು, ಸರ್ಕಾರಗಳು ಬಂದಾಗ ಹಳೆ ಸರ್ಕಾರಗಳಲ್ಲಿ ಆಗಿರ್ಬೋದು, ಅವ್ರು ಮಾಡಿದಂತಹ ಒಂದು ಯೋಜನೆಗಳನ್ನ ಅದನ್ನ ಚಾಲ್ತಿ ಮಾಡಿದರೆ ಅವ್ರು ನಾವು ನಮ್ಮದಲ್ಲ ಸರ್ಕಾರದಲ್ಲ ಅಂತ ಹೇಳಿ ಅದನ್ನ ಹಾಗೆ ಉಳಿಸಿದ್ರೆ ಅದ್ರ ಮೇಲೆ ಇರುವಂತಹ ಸಾಲಗಳಾಗಿರ್ಬೋದು ಅಥವಾ ಅದು ಹಾಗೆ ಬಿದ್ದಿರುವಂತಹ ಅದಕ್ಕೆ ಅನುದಾನಗಳು ಎಲ್ಲವೂ ಹಾಗೆ ಉಳಿದೋಗುತ್ತೆ. ಸೊ ಏನಾಗುತ್ತೆ, ಅದು ಹೆಚ್ಚು 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 ನಮ್ಮ ಮೇಲೆ ಹೊರೆ ಆಗ್ತಿದೆ. ಇವತ್ತು ಅದೇ ರೀತಿ ಬೆಲೆ ಏರಿಕೆ ಕಾಣಿಸ್ತಿರೋದು. ಶಕ್ತಿ ಯೋಜನೆಯಲ್ಲಿ ಒಂದು ರೀತಿ ಮಹಿಳೆಯರಿಗೆ ಇವ್ರು ಕೊಟ್ಟಿರುವಂತಹ ಯೋಜನೆಗಳಿಂದ ಸಾಕಷ್ಟು ಮಹಿಳೆಯರ ಸಬಲೀಕರಣ ಆಗಿದೆ, ಅದ್ರಲ್ಲಿ 2 ಮಾತಿಲ್ಲ. ಯಾವೇ ಪಕ್ಷದವ್ರು ಡಿನೈ ಮಾಡೋಗಿಲ್ಲ. ನಿಮಗೆ ನಿಜವಾಗ್ಲೂ ನೀವು ಉಚಿತವಾಗಿ ತಗೊಳ್ಳೋದಕ್ಕೆ ನಿಮ್ಗೆ ಇಷ್ಟ ಇಲ್ವಾ, ಟಿಕೆಟ್ ಕೊಟ್ಟು ತಗೊಳ್ಳಿ, ಯಾರು ಇಲ್ಲಿ ಬೇಡ ಅಂತ ಹೇಳಿಲ್ಲ. ಆದ್ರೆ ಅದೇ ಸರ್ಕಾರದಲ್ಲಿ ಸಾಕಷ್ಟು ಹೆಣ್ಮಕ್ಳು, ಬೇರೆ ಬೇರೆ ಪಕ್ಷದಿಂದ ಹೆಣ್ಣುಮಕ್ಕಳು ಅದನ್ನ ಉಪಯೋಗ ಪಡ್ಕೊಂಡು ತಮ್ಮ ಸಬಲೀಕರಣ ಮಾಡ್ತಿದ್ದಾರೆ, ಅದನ್ನು ನಾವು ಗಮನಿಸಬೇಕು. ಸೊ ಅವ್ರು ಎಲ್ಲಿಗೆ ಹೋಗ್ತಾರೆ, ಏನ್ ಹೋಗ್ತಾರೆ ಅದೆಲ್ಲ ನಾವು ಮಾತಾಡೋ ಅವಶ್ಯಕತೆ ಇಲ್ಲ. ಸಬಲೀಕರಣ ಮಹಿಳೆಯರಿಗೆ ಇದು ಶಕ್ತಿ ಯೋಜನೆಯಿಂದ ಆಗ್ತಿದೆ, ಅದನ್ನು ಒಪ್ಕೊಳ್ಳೇಬೇಕು. ಆದ್ರೆ ಡೀಸೆಲ್ ಪೆಟ್ರೋಲ್ ಏರಿಕೆಯಿಂದ ಇವ್ರುಗಳು ಅದನ್ನ ರೆವಿನ್ಯೂ ಮಾಡ್ಕೊಳ್ತಾರೆ ಅನ್ನೋದಾದ್ರೆ ಅದನ್ನ ನಾವು ಖಂಡಿಸ್ತೀವಿ. ಮುನೀರವರೇ ಗಮನಿಸಿದ್ವಿ, ಈಗ ಬಿಜೆಪಿ ಹೇಳಿದ್ದನ್ನ ಗಮನಿಸಿದ್ರಿ, JDS ನವ್ರು ಹೇಳಿದ್ದನ್ನ ಗಮನಿಸಿದ್ರಿ, ನಿಮ್ಮ ಮಿತ್ರ ಪಕ್ಷ, ನಿಮ್ಮ ಮೈತ್ರಿಕೂಟದ ವಕ್ತಾರರು ಕೂಡ ಬರೀ ಲೋಕಸಭೆ ಚುನಾವಣೆವರೆಗೂ ಎಲ್ಲಾದ್ರೂ ಕೂಡ ಮೈತ್ರಿನ ಆಯ್ತಾಯ್ತಾಯ್ತು ಮುನೀರ್